ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಈ ಒಂದು ವಿಡಿಯೋ ನೀವೇನು ನೋಡ್ತಾ ಇದ್ದೀರಾ, ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ವೈ ಬಿಕಾಸ್ ಈಗ ತುಂಬ ಜನಕ್ಕೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ನಾವು ಟಾಪ್ ಕಾಲೇಜ್ನ ಪ್ರಿಫರ್ ಮಾಡಬೇಕಾ ಅಥವಾ ಯಾವುದೋ ಒಂದು ಕಾಲೇಜಲ್ಲಿ CS ಬ್ರಾಂಚ್ನ ಮಾಡೋದಾ, ಈ ರೀತಿ ತುಂಬ ಜನರ ಡೌಟ್ಸ್ ಇದಾಗಿದೆ. ಅದನ್ನು ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಏನೆಲ್ಲ ಬೆನಿಫಿಟ್ಸ್ ಇದೆ ಟಾಪ್ ಕಾಲೇಜ್ನ ಸೇರಿದ್ರೆ, ಮತ್ತು ಯಾವ ರೀತಿ ಪ್ಲೇಸ್ಮೆಂಟ್ಸ್ ಇರುತ್ತೆ, ನಾವು ಟಾಪ್ ಕಾಲೇಜ್ ಸೇರಿ ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೋಬೋದಾ, ಈ ರೀತಿ ಒಂದಷ್ಟು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವೀಡಿಯೋಸ್ ನೋಡ್ತಾ ಇದ್ರೆ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಅದರಿಂದ ಮರಿದೇ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನಮ್ಮ ವಾಟ್ಸಪ್ ಚಾನಲ್ಗೆ ಇನ್ನೂ ಜಾಯ್ನ್ ಆಗಿಲ್ಲ, ಬೇಗ ಜಾಯ್ನ್ ಆಗಿ. ಸೊ ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ಇದರಲ್ಲಿ ಮೇಯ್ನಾಗಿ 2 ಕ್ಯಾಟಗರಿ ಬರುತ್ತೆ. ಸೊ ಒಬ್ಬರು ಸ್ಟಾರ್ಟಿಂಗಿಂದನೇ ಅವರು ಫಿಕ್ಸ್ ಆಗಿರ್ತಾರೆ, ನಾನು ಇದೇ ಕಾಲೇಜಲ್ಲಿ ಇದೇ ಬ್ರಾಂಚ್ ಮಾಡಬೇಕು ಅಂತ. ಸೊ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ನಿಮ್ಮ ಪ್ಲ್ಯಾನ್ ಪ್ರಕಾರನೇ ಹೋಗಿ. ಯಾರಿಗೆ ಇನ್ನೂ ನೀವು ಯಾವ ಕಾಲೇಜ್ ಸೇರಬೇಕು, ಯಾವ ಬ್ರ್ಯಾಂಚು ತೊಗೋಬೇಕು ಅಂತ ಗೊತ್ತಿಲ್ಲದವರು ಈ ವಿಡಿಯೋನ ಭಾಳ ಕೇರ್ಫುಲ್ಲಾಗಿ ನೋಡಿ. ಯಾಕಂದರೆ ಟಾಪ್ ಕಾಲೇಜು ಮತ್ತು ಯಾವುದೋ ಒಂದು ಕಾಲೇಜಲ್ಲಿ ಟಾಪ್ ಬ್ರಾಂಚಸ್ನ ಮಾಡಿದ್ರೆ ಯೂಸ್ ಆಗುತ್ತಾ? ಸೊ ಖಂಡಿತ ಯೂಸ್ ಆಗುತ್ತೆ. ಮೊದಲನೇದಾಗಿ ಟಾಪ್ ಕಾಲೇಜಲ್ಲಿ ನೀವು ನಿಮ್ಮ ಇಂಜಿನಿಯರಿಂಗ್ನ ಅಡ್ಮಿಷನ್ ಆದರೆ ಏನೆಲ್ಲ ಯೂಸ್ ಇರುತ್ತೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ 90% ಆಫ್ ದ ಕಂಪನೀಸು ಪ್ಲೇಸ್ ಮಾಡಿಸ್ಕೊಳ್ಳೋದಕ್ಕೆ ಸ್ಟೂಡೆಂಟ್ಸ್ನ ಟಾಪ್ ಕಾಲೇಜ್ಗೆ ಬರೋದು. ಸೊ ನಿಮ್ಮ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಅಂದರೆ ನೀವು ಪ್ಲೇಸ್ ಆಗೋ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಮತ್ತು ಇದ್ರ ಜೊತೆಗೆ ಇಂಟರ್ ಬ್ರಾಂಚ್ ಪ್ಲೇಸ್ಮೆಂಟ್ಸ್ ಇರುತ್ತೆ. ಸೊ ನೀವು ಈಗ RV ಕಾಲೇಜಲ್ಲಿ ಮೆಕ್ಯಾನಿಕಲ್ ಸೇರಿದ್ರೂ ನೀವು ಸ್ಕಿಲ್ಸ್ CS ಬೇಕಾಗಿರುವ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡ್ರೆ ನೀವು CS ಸ್ಟೂಡೆಂಟ್ಸ್ ಥರನೇ, ಅಂದರೆ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಥರನೇ ನೀವು ಪ್ಲೇಸ್ಮೆಂಟ್ಸ್ಗೆ ಕೂರ್ಬೋದು. ಸೊ ಅವ್ರ ರೀತಿಯೇ ನೀವು ಒಂದಷ್ಟು ಕೋರ್ಸ್ಗಳು ಮತ್ತು CSಗೆ ಏನೆಲ್ಲ ಬೇಕು ಬೇಸಿಕ್ಸ್ ಎಲ್ಲ ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನೀವು ಅವ್ರ ಥರನೇ ಅವ್ರಿಗೆಲ್ಲ ಏನು ಕಂಪ್ನೀಸ್ ಬರುತ್ತೋ CS ಪ್ಲೇಸ್ಮೆಂಟ್ಸ್ಗೆ, ಸೊ ನೀವು ಅದಕ್ಕೆ ಅಟೆಂಡ್ ಮಾಡ್ಬೋದು. ಇದ್ರ ಜೊತೆಗೆ ಇನ್ನೊಂದು ಮೇಯ್ನ್ ಪಾರ್ಟ್ ಏನು ಅಂತ ಹೇಳಿದ್ರೆ, ನೀವು ಟಾಪ್ ಕಾಲೇಜಲ್ಲಿ ಯಾವುದೇ ಕಾಲೇಜ್ ಇರ್ಬೋದು, ಟಾಪ್ ಕಾಲೇಜ್ ಫಾರ್ ಎಕ್ಸಾಂಪಲ್ RV, MSRIT, BMS, PES, SJC, NI, ಈ ರೀತಿ ಟಾಪ್ ಕಾಲೇಜಲ್ಲಿ ನೀವು ಯಾವುದೇ ಬ್ರಾಂಚ್ ಸೇರಿದ್ರು ಫಸ್ಟ್ ಇಯರ್ ಆದಮೇಲೆ ನೀವು ಚೇಂಜ್ ಆಫ್ ಬ್ರಾಂಚ್ ಅನ್ನೋದು ಇರುತ್ತೆ. ಸೊ ವೇಕೆನ್ಸಿನ ನೋಡಿಕೊಂಡು ಕರೆಕ್ಟಾಗಿ ನೀವು ಪ್ಲ್ಯಾನ್ ಮಾಡಬೇಕಾಗಿರುತ್ತೆ. ಸೊ ಚೇಂಜ್ ಆಫ್ ಬ್ರಾಂಚ್ ಅನ್ನೋದು ನೀವು ಟಾಪ್ ಕಾಲೇಜಿಗೆ ಸೇರಿ ಯೂಸ್ ಮಾಡಿಕೊಂಡ್ರೆ ತುಂಬ ಯೂಸು. ವೈ ಬಿಕಾಸ್ ಈಗ ನೀವು ಮೆಕ್ಯಾನಿಕಲ್ ಸೇರಿದ್ರು ಫಸ್ಟ್ ಇಯರ್ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಸೇಮ್ ಇರುತ್ತೆ. ಫಿಸಿಕ್ಸ್ ಸೈಕಲ್, ಕೆಮಿಸ್ಟ್ರಿ ಸೈಕಲ್ ಅಂತ ಇರುತ್ತೆ. ಸಿವಿಲ್ಲು, ಮೆಕ್ಯಾನಿಕಲ್, CS, EC ಎಲ್ಲರಿಗೂ ಫಸ್ಟ್ ಇಯರು 2 ಸೆಮ್ಮು ಸೇಮ್ ಸಿಲೆಬಸ್ಸು. ಸೊ ಆದ್ದರಿಂದ ನೀವು ಕರೆಕ್ಟಾಗಿ ಓದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು 9+ CGPA ತೆಗೆದ್ರೆ ಚೇಂಜ್ ಆಫ್ ಬ್ರಾಂಚ್ಗೊಂದು ಚಾನ್ಸ್ ಇರುತ್ತೆ. ಸೊ ಈ ರೀತಿ ಮಾಡ್ಬೋದು. ಸೊ ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೊಂಡಾದ್ಮೇಲೆ ಸೇಮ್ CS ಫಸ್ಟ್ ಇಯರ್ ಜಾಯ್ನ್ ಆಗೋದು ಬದಲು ಸೆಕೆಂಡ್ ಇಯರ್ಗೆ ಜಾಯ್ನ್ ಆಗ್ತೀರಾ ಅಷ್ಟೇ, ಅದರಲ್ಲೇನು ಡಿಫ್ರೆನ್ಸ್ ಬರೋಲ್ಲ. ಆದ್ದರಿಂದ ನೀವು ಟಾಪ್ ಕಾಲೇಜ್ಗೆ ಮೇಯ್ನ್ ಪ್ರಿಫರೆನ್ಸ್ ಕೊಡಿ. ನೀವು ಯಾವುದ್ಯಾವುದೋ ಕಾಲೇಜಿಗೆ ಸೇರಿ ಅಲ್ಲಿ ಪ್ಲೇಸ್ಮೆಂಟ್ಸ್ಗೆ ಕರೆಕ್ಟಾಗಿ ಕಂಪ್ನೀಸ್ ಬರೋಲ್ಲ. ಸೊ ಇವರು ಪ್ಲೇಸ್ಮೆಂಟ್ಸ್ಗೆ ಪಕ್ಕಾ ಪ್ರಿಪೇರ್ ಮಾಡ್ತಾರೆ. ಈ ಟಾಪ್ ಕಾಲೇಜಲ್ಲಿ ಯಾವುದೇ ಬ್ರಾಂಚ್ ಆಗಿರಿ, ಎಲ್ಲ ಬ್ರಾಂಚಲ್ಲೂ 90% ಪ್ಲೇಸ್ಮೆಂಟ್ಸು ಆಗೇ ಆಗುತ್ತೆ. ಆದರೆ ನೀವು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕಾಗಿರುತ್ತೆ. ಆದ್ದರಿಂದ ಟಾಪ್ ಕಾಲೇಜ್ಗೆ ಮೇಯ್ನ್ ಪ್ರಿಫರೆನ್ಸ್ ಆಗಿರಲಿ. ನೀವು ನಿಮ್ಮ ಬ್ರ್ಯಾಂಚ್ ಬಗ್ಗೆ ಪ್ಯಾಷನೇಟ್ ಆಗಿದರೆ, ನಾನು ಸಿವಿಲೇ ಮಾಡಬೇಕು, ಮೆಕ್ಯಾನಿಕಲ್ಲೇ ಮಾಡಬೇಕು ಅಥವಾ CS ಮಾಡಬೇಕು ಅಂತ ಇದ್ದರೆ ನೀವು ನಿಮ್ಮ ಪ್ಲ್ಯಾನ್ ಪ್ರಕಾರನೇ ಹೋಗಿ, ನೀವೇನು ಹೊರೆಯೋಗೋ ಅವಶ್ಯಕತೆ ಇಲ್ಲ. ಯಾರಿಗೆಲ್ಲ ಇನ್ನೂ ಕ್ಲಾರಿಟಿ ಇಲ್ಲ, ನಾ ಯಾವ ಬ್ರ್ಯಾಂಚ್ ಸೇರಲಿ, ಯಾವ ಕಾಲೇಜ್ ಸೇರಲಿ ಅನ್ನೋರ್ಗೆ ಮಾತ್ರ ಈ ವಿಡಿಯೋ. ಮತ್ತು ನೀವು ನಿಮ್ಮ ಸೀನಿಯರ್ಸ್ನ ಅಪ್ರೋಚ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಆ ಕಾಲೇಜ್ದು ಯಾವ ರೀತಿ ಇರುತ್ತೆ ಪ್ಲೇಸ್ಮೆಂಟ್ಸು ಅಂತ ಅವ್ರಿಗೆ ಕಂಪ್ಲೀಟಾಗಿ ಗೊತ್ತಿರುತ್ತೆ. ಮೇಯ್ನಾಗಿ ನೀವು ಕಾಲೇಜ್ ಪ್ಲೇಸ್ಮೆಂಟ್ಸಲ್ಲಿ ನೋಡಬೇಕಾಗಿರೋದು ಆ್ಯಾವ್ರೇಜ್ ಪ್ಯಾಕೇಜ್ ಎಷ್ಟಿದೆ ಅಂತ. ಸೊ ನೀವು ಟಾಪ್ ಪ್ಯಾಕೇಜ್ ನೋಡೋಕೆ ಹೋಗ್ಬಿಡಿ. ಟಾಪ್ ಪ್ಯಾಕೇಜು ಒಂದು 100 ಜನರಲ್ಲೂ ಒಬ್ಬಂಗಾಗಿದ್ರು ನೋ ಯೂಸು, ಅವ್ನು ಮಾತ್ರ ಪ್ಲೇಸ್ ಆಗ್ತಾನೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಇದ್ರ ಜೊತೆಗೆ ನಾವು ಒಂದಷ್ಟು ಪ್ಲ್ಯಾನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಆ ಪ್ಲ್ಯಾನ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕು ಅಂತ ಹೇಳಿದ್ರೆ ಈ ವಾಟ್ಸಪ್ ನಂಬರ್ಗೆ ಆಯ್ ಅಂತ ಮೆಸೇಜ್ ಮಾಡಿ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.